पूज्य मूलो गुरुर्पाद मंत्र मूलो गुरुर्वाक्यम
ಜ್ಞಾನ ಮೂಲೋ ಗುರುರ್ ಮೂರ್ತಿ ಮುಕ್ತಿ ಮೂಲೋ ಗುರುರ್ ಕೃಪಾ ಎನ್ನುತ್ತ ಹೌದ್ರಿಪ್ಪ. ವರ್ಣಮೂರ್ತಿ ವಿನಾಮೂರ್ತಿ ಸರ್ವ ಚೈತನ್ಯದಾಯಕಂ ಆಹಾ ಸರ್ವವ್ಯಾಪ್ತಿ ಮಾಯಾ ಸ್ತುತಿ ಗುರುದೇವೋ ನಮೋಸ್ತುತೆ ಎನ್ನುತ್ತ ಎನ್ನ ಅದ್ಯ ಗುರು ಪೂಜ್ಯ ಪಾದ ಯಾರಿಪ್ಪ? ಮಾಯಿ ಮಕನಾಪುರದ ವಾಸವಾಗಿರತಕ್ಕಂತ ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರನ ಹೌದು ಪವಿತ್ರವಾಗಿರತಕ್ಕಂತ ಪಾದ ಪದ್ಮಗಳಲ್ಲಿ ಎನ್ನ ಭಕ್ತಿಯ ನಮನಗಳನ್ನ ಸಮರ್ಪಿಸಿಕೊಂಡು ಹೌದ್ರಿಪ್ಪ. ಹೌದು ಯುಗ ಯುಗಾಂತರ ಆತನ ಸೇವೆಯನ್ನ ಮಾಡಿಕೊಂಡ ಆಹಾ ಯುಗ ಯುಗಗಳಲ್ಲಿ ಅವತಾರಗಳನ್ನ ಧಾರಣ ಮಾಡಿಕೊಂಡು ಆ ಗುರು ಸೇವೆ ಒಳಗ ಸಾಣಿ ಬೇರಾಗಿಸವುದು ಶ್ರೀಗಂಧದ ಕೊಟ್ಟಾಗಿ ನವದು ಶ್ರೀಗಂಧದ ಭಕ್ತಿ ಸುದೆಯನ್ನ ಗುರುಚರಣಕ್ಕೆ ಸಮರ್ಪಿಸಿಕೊಂಡ. ಹೌದಪ್ಪ. ಹೌದು ಮೇಲಾಗಿ ಭೂಮಿ ತೂಕದ ಭಗವಂತನೊಂದಿಗೆ ದರಿಗೆ ಪಾದವನ್ನಿಟ್ಟು ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಆಹಾ ನೂತನ ತಿಕೋಟ ತಾಲೂಕಿನ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಯಾರಿಪ್ಪ ಅಂತವ್ರು ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರೆಯನ್ನ ಮಾಡಿ ಯಾವ ಭಕ್ತ ಏನ ಸಂಕಲ್ಪ ಮಾಡಿಕೊಂಡು ಬರ್ತಾನ, ಯಾವ ಭಕ್ತ ಏನ ಇಚ್ಛಾ ಇಟ್ಟು ಗುಡ್ಡಕ್ಕೆ ಬರ್ತಾನ, ಗುಡ್ಡ ಏರ್ತಾನ, ಆತನ ಸಂಕಲ್ಪವನ್ನ ಈಡೇರಿಸುವ ಜಾಗೃತ ದೇವನಾಗಿರತಕ್ಕಂತ ಯಾರಿಪ್ಪ ನನ್ನಪ್ಪ. ಭಕ್ತರಿಗೆ ಭಾಗ್ಯವನ್ನ ಕೊಟ್ಟ, ಮಕ್ಕಳಿಗೆ ಬಡತಾನವನ್ನ ಇಟ್ಟ ಬೇಡಿಕೊಂಡು ಯಾವತ್ತು ಯೋಗಿ ಅಮೋಘ ಸಿದ್ಧ, ಸಾಧು ಅಮೋಘ ಸಿದ್ಧ, ಋಷಿ ಅಮೋಘ ಸಿದ್ಧ, ನಾಡಗೌಡ ಅಮೋಘ ಸಿದ್ಧ, ದೇಸಾಯಿ ಅಮೋಘ ಸಿದ್ಧ, ಹಿಂಗ ಅನೇಕ ನಾಮಗಳಿಂದ ಕರೆಸಿಕೊಂಡು ಹೌದೌದು ಇವತ್ತ ಈ ಕುಂಬಾರಳ್ಳದ ಕಲಾವಂತರು ಹಾಡ್ತಕ್ಕಂತ ಭಂಡಾರದ ಆತನ ಮಹಿಮೆಗಳನ್ನ, ಆತ ಮಾಡಿರತಕ್ಕಂತ ಜಾಡಿ ಒಳಗಿನ ಪವಾಡಗಳನ್ನ ಪದ್ಯದ ಮುಖಾಂತರ ಅಥವಾ 4 ಮಾತಿನ ಮುಖಾಂತರ ಹಾಡುವಂತ ಈ ಕಲಾ ಸಂಘದ ಚರಿತ್ರಾನಾಯಕನು, ಪವಾಡ ಪುರುಷನು, ಸಿದ್ಧ ಪುರುಷನಾಗಿರತಕ್ಕಂತ ಯಾರಿಪ್ಪ ಆ ಶಿವಯೋಗಿ ಅಮೋಘ ಸಿದ್ಧನ ಮುತ್ತಿನ ಗದ್ದಿಗೆ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸಿಕೊಂಡ. ಪುಣ್ಯಾತ್ಮರೇ, ಇವತ್ತ ಸೈದಾಪುರ ಅಮೋಘ ಸಿದ್ಧ ಹೆಂಗ್ರಿಪ್ಪ ಚರಿತ್ರೆಯನ್ನ ವಿಚಾರ ಮಾಡಿಕೊಂಡ್ರ ಪಾತಾಳ ಸಿದ್ಧ ಅಂತ ತಿಳ್ಕೊಂಡ ಹೆಸರ ಆ ಮೂರೂರು ಮುಂಗುಡಿ ಮುಮ್ಮೆಟ್ಟ ಗುಡ್ಡದ ಮ್ಯಾಲ ನೆಲದಂತ ಅಮೋಘ ಸಿದ್ಧಂದ್ರು ಬ್ಯಾರೆ ಅಲ್ಲ, ಇವತ್ತ ಸೈದಾಪುರ ಅಮೋಘ ಸಿದ್ಧಂದ್ರು ಬ್ಯಾರೆ ಅಲ್ಲ. ಹೌದು ಅದೇ ಒಂದು ತದ್ರೂಪದೊಳಗ ಗುಡಿಯನ್ನ ಕಟ್ಟಿಸಿಕೊಂಡ ತನ್ನ ಗುರುವಿಗೆ, ತನ್ನ ಮಕ್ಕಳಿಗೆ, ತನ್ನ ಬಂಧು ಬಾಂಧವರನ್ನ ಹೆಂಗ ಕರೆಸಿ ಚಟ್ಟಿ ಅಮಾಸಿಗೆ ಜಾತ್ರೆಯನ್ನ ನೆರವೇರಿಸಿಕೊಳ್ತಾನ, ಹಂಗ ಪ್ರತಿ ವರ್ಷ ಮಾನವ ಅಮಾಸಿಗಿಂತ ಪೂರ್ವದೊಳಗ ಉತ್ರಿ ಮಳೆಯೊಳಗ ಕೂಡಿಕೊಂಡ ಹೂಡತಕ್ಕಂತ ಈ ಜಾತ್ರೆಗೆ ಕಾರಣೀಕರ್ತನಾಗಿರತಕ್ಕಂತ ನನ್ನಪ್ಪ ನಾಡಗೌಡ ಅಮೋಘ ಸಿದ್ಧನ ಒಂದ ಸೈದಾಪುರ ಅಮೋಘ ಸಿದ್ಧನ ಪವಿತ್ರ ಪಾದಕ್ಕೆ ಭಕ್ತಿಯಿಂದ ಹಣೆ ಮಣಿದುಕೊಂಡು ಇನ್ನ ಮತ್ತಾರಿಪ್ಪ ಇನ್ನ ಯಾರು ಊಟ ಮಾಡಿಲ್ಲ ಮಾಡ್ರಿ ಅಂತ ಹೇಳ್ಬೇಕಾಗತ್. ಮತ್ತೆ ಬಾಯ್ ಮಾಡ್ಬೇಡ್ರಿ, ಊಟ ಮಾಡ್ರಿ. ಇಲ್ಲಿ ಸೈದಾಪುರ ಅಮೋಘ ಸಿದ್ಧನ ಜಾತ್ರೆಯ ಒಂದು ವಿಜೃಂಭಣೆಯಿಂದ 2ನೇ ದಿನದ ಒಂದು ಕಾರ್ಯಕ್ರಮ. ಹೌದ್ರಿಪ್ಪ. ಹೌದು ಈ ಕಾರ್ಯಕ್ರಮದೊಳಗ ಏನಾಗ್ಯದ್ರಿಪ್ಪ? ಡೊಳ್ಳಿನ ಪದಗಳ ಜಾಗರಣೆ ಆಗಬೇಕು. ಬೆಳಗಿನ 3 ರಿಂದ ಬೆಳಗಿನ 3 ಗಂಟೆಗ ಹೊನ್ನ ಹೊಂಕೆಳ ಬಂಗಾರ ಕಿರಿಜಾಡಿ ಹೌದು ಹಸರಂಗಿ ಹಾಲಗಡಗ ಕುಸುಲಾದ ಟೊಪ್ಪಿಗೆ ರಂಗೀತೋ ಬಾಲ ನನ್ನವ್ವ ತಾಯಿ ಕೊಂತಿ ಕುಮಾರಿಯ ವೀರ ಸೂರ ಪುಂಡ ಪ್ರಚಂಡ ಮಲಕಾರಿ ಸಿದ್ಧನ ಒಂದ ಹಾಡು ಕಾರ್ಯಕ್ರಮ ಅದರಿಪ್ಪ. ಆ ಕಾರ್ಯಕ್ರಮದ ಪೂರ್ವದೊಳಗ
ಏನ್ ಆಗ್ಬೇಕಾಗ್ಯದ? ನಾಲ್ಕು ನುಡಿ ಭಂಡಾರದ ಒಡೆಯರ ಒಂದು ಶಿವನಾಮ ಸ್ಮರಣೆ ಆಗಲಂತ ತಿಳ್ಕೊಂಡು ಏನ್ ಮಾಡ್ಯಾರಿಪ್ಪ? ಇಂತ ಒಂದ ಪವಿತ್ರ ಪಾವನ ಕ್ಷೇತ್ರದೊಳಗ ಹಾ ಹಾ ಮಿಗಿಲಾಗಿ ಸೈದಾಪುರಕ್ಕೆ ಅತ್ಯಂತ ಹತ್ತಿರದ ಹಳ್ಳಿ ಆಗಿರತಕ್ಕಂತ ಯಾರಿಪ್ಪ ಅವರು? ಆ ಹಳ್ಳೂರ ಶ್ರೀ ವೀರಭದ್ರಿಯವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಸತ್ಯಪ್ಪಣ್ಣ ಕದ್ದಿ ಅವರ ಒಂದು ಮೇಳ. ದೊಡ್ಡ ಮೇಳ. ಎದರಾಗ? ವಯಸ್ಸಿನಾಗ? ವಯಸ್ಸಿನೊಳಗ ಹಾ ಹಾ ನೋಡು ಹಿಂದಾಡೆ. ಯಾಕ್ರಿ? ಆ ಎದರಾಗ ಏನಂತ ಕೇಳಿದ ಕೂಡಲೇ ವಯಸ್ಸಿನಾಗ ದಾಡ್ದ ತಿಳ್ಕೊಂಡ. ಏನ್ ನನಗೆ ವಯಸ್ಸಿನಾಗ ದೊಡ್ಡವ್ರದಾರಿ ಅವ್ರು, ಅದಕ್ಕೆ ಹೇಳ್ತಿದ್ರ. ಅಲ್ಲ ಈ ಕಡೆ ಇವ್ರು ವಯಸ್ಸಿನಾಗ ದೊಡ್ಡವ್ರದಾರಲ್ಲ ಮತ್ತ. ಆ ನೋಡ ಚಸ್ಮಾ ಚೇರ್ಮನ್ ಎಟ್ಲೋಡು ತಳಗ್ ಬಿದ್ದು ಮಾತಾಡಕತ್ತೇನ. ವಯಸ್ಸಿಗೆ ಹೆಂಗ್ರಿಪ್ಪ? ಈ ವೇದಿಕೆ ಮ್ಯಾಲ ಅವಕಾಶ ಕೊಡಬೇಡ. ಮತ್ತೆ ಹೆಂಗ್ರಿಪ್ಪ? ಜ್ಞಾನಕ್ಕೆ ನಾವು ಅವಕಾಶ ಕೊಡ್ಬೇಕಾಗ್ಯದ. ಹಾ ಹಾ ಅಂತ ಒಂದ ಪುಣ್ಯ ಪಾವನ ಕ್ಷೇತ್ರದ ಹತ್ತಿರದ ಹಳ್ಳಿ ಆಗಿರತಕ್ಕಂತ ಅತ್ಯಂತ ಸುಂದರವಾಗಿರತಕ್ಕಂತ ಆ ಬೀರದೇವರ ಜಗದ್ಗುರು ರೇವಣ ಸಿದ್ದನ ಮುತ್ಯ ಮೈಮಾಂತಕ ಮಾಳಿಂಗರಾಯರ ಭಕ್ತಿಯ ಪದಗಳನ್ನ ಹಾಡುವಂತ ಹವ್ಯಾಸಿ ಕಲಾವಂತರು, ಒಳ್ಳೆಯ ಸಾಹಿತ್ಯಗಾರರು, ಸಂಭಾಷಣೆಕಾರರು ಮತ್ತು ಪ್ರವಚನ ಪಟುವಾಗಿರತಕ್ಕಂತ ನಮ್ಮ ಸತ್ಯಪ್ಪಣ್ಣವರಿಗೂ ಮತ್ತು ಆ ಕಲಾ ಬಳಗಕ್ಕೂ ನನ್ನ ಪ್ರೇಮದ ಗೌರವದ ನಮನಗಳನ್ನು ಹೇಳಿಕೊಂಡು ಇವತ್ತ ಪಾವನ ಸನ್ನಿಧಾನದೊಳಗ ಅವರಿವರಿ ಎನ್ನದೆ ಬಿವರಿಗೆ ಗೌಡ ನನ್ನ ದೇವೇಂದ್ರ ಪದವಿಯನ್ನ ಪಡಿಕೊಂಡ ತಂದೆ ಅಮೋಘ ಸಿದ್ದನ ಎರಡನೇ ಮಗನಾಗಿ ಬಿವರಿಗೆ ಗೌಡನಾಗಿರತಕ್ಕಂತ ಯಾರಿಪ್ಪ? ಬೆಳೆಯನ ಸಿದ್ದನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ನತಮಸ್ತಕನಾಗಿಕೊಂಡು ಹೌದು ಅದೇ ರೀತಿಯಾಗಿ ಆತನ ಒಂದು ಮುದ್ದಿನ ಕಂದನಾಗಿರತಕ್ಕಂತವ ಅವ್ರ ಯಾರಿಪ್ಪ? ಹಿಂಡು ಸಿದ್ದರೊಳಗ ಪುಂಡ ಫಲ ಬೇಕಂತ ತಿಳ್ಕೊಂಡ ತಾಯಿ ಕೊಂತೆವ ಹೌದು ಸಂಕಲ್ಪ ಮಾಡಿ ಬೋರಿ ಹಳದಾಗ ಬೇಡಿದಾಗ ಈ ಸಂಕಲ್ಪ ಈಡೇರ್ಬೇಕಾದ್ರೆ ನಿನ್ನ ಮಾಯದ ಗುಡ್ಡಕ್ಕಂದ್ರೆ ನಿನ್ನ ಮಾವನ ಬಲ್ಲೆ ಹೋದ್ರ ಸಿಗುತ್ತಂದಾಗ ಅಂದಾಗ ಮಾವನ ಭಾವನ ಒಂದ ಸೂಚನೆ ಕೇಳಿಕೊಂಡ ಮಾವನಿಂದ ವರ ಪಡ್ಕೊಂಡ ಹುಟ್ಟಿ ಬಂದಿರತಕ್ಕಂತ ಯಾರಿಪ್ಪ ಅವರು? ಹಡದವ್ರಕ್ಕಿಂತಲೂ ಪಡೆದವ್ರ ಶ್ರೇಷ್ಠ ಅಂತ ಜಗತ್ತದೊಳಗ ಶ್ರುತಿ ಸಾರ್ತದ. ನನ್ನ ಕೊಂತಿ ಕುಮಾರಿ ವೀರ ಮಲಕಾರ ಸಿದ್ದನ ಪವಿತ್ರವಾಗಿರತಕ್ಕಂತ ಮುತ್ತಿನ ಗದ್ದಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇನ್ನ ಆದಿಶಕ್ತಿ ಕೊಂತಾದೇವಿಯ ಒಂದ ಪ್ರೇಮದ ಮತ್ತು ಪ್ರೀತಿಯ ಕಂದನಾಗಿರತಕ್ಕಂತ ಅಚ್ಚೆಗಾಮ ಶೀಲಿ ಸಿದ್ದನನ್ನ ಹೌದು ಇನ್ನು ಮೂರೂರು ಪುಣ್ಯದ ಮಕ್ಕಳೊಳಗ ನನ್ನ ತಂದಿ ಮಾಸಿದ್ದನ ಮಗನಾಗಿರತಕ್ಕಂತ ಮುಳುಕೋಡ ಮಳಿ ಮಲ್ಲಪ್ಪ ಇಲ್ಲಿ ಬಂದನ ಪರಮಾನಂದ ದೇವರು ಬಂದಾರ್ರಿಪ್ಪ. ಇನ್ನ ಮಳಲಿ ಅಮೋಘ ಸಿದ್ದ. ಹೌದು ಅದೇ ರೀತಿಯಾಗಿ ಆ ಸುತ್ತಿನ ನಗರಾಳ ಅಮೋಘ ಸಿದ್ದ. ಹೌದೌದು ಹಾಗೂ ನಮ್ಮೂರು ಶಿವಲಿಂಗಪ್ಪ ದೇವರ ಪಲ್ಲಕ್ಕಿ, ಬಸರಂಗಬಲಿ ಹನುಮಂತೇವರ ಪಲ್ಲಕ್ಕಿ, ಆದಿಶಕ್ತಿ ಯಲ್ಲಮ್ಮ ತಾಯಿ ಪಲ್ಲಕ್ಕಿ. ಇದು ಎಲ್ಲಾದ್ರ ಜೊತೆಗೆ ಏನ್ರಿಪ್ಪ ನಮ್ಮ ಸೈದಾಪುರ ಮೋಕ್ಷದನ ಪ್ರೇಮದಿಂದ ಸೇವೆ ಮಾಡತಕ್ಕಂತ ಭಕ್ತರಲ್ಲಿ ಒಬ್ಬರಾಗಿರತಕ್ಕಂತ ಚಿನ್ಸ್ಲಿ ಮಣಿತನದ ಮಣಿದೇವರಾಗಿರತಕ್ಕಂತ ಹಲಬಾಳದ ಅಮೋಘ ಸಿದ್ದೇವರ ಪಲ್ಲಕ್ಕಿ. ಹೌದೌದು ಅದರ ಜೊತೆಗೆ ಬುತಾಳ ಸಿದ್ದನ ಪಲ್ಲಕ್ಕಿ, ಡೋನಸ್ದಿಂದ ಬಂದಿರತಕ್ಕಂಥವ್ರು ಎಲ್ಲಾ ಸರ್ವ ಸಿದ್ದರನ್ನ ಏನ್ ಮಾಡ್ಬೇಕತ್ರಿ? ಮತ್ ಇದ್ರಾಗ ಒಂದು ಉಳಿದ್ರು ಸುಲಿಕ ಏನ್ ಮಾಡ್ಬೇಕತ್ರಿ? ಆಗಲೇ ನೀ ಹೇಳಿದ್ರೆ ಹಂಗ ಹೇಳ್ಬೇಕಾಗತ್ತೆ. ಅವರಿವರೆನ್ನದೇ ಸರ್ವಶ್ರೀ ಪಲ್ಲಕ್ಕಿಯೊಂದಿಗೆ ಆಗಮಿಸಿರತಕ್ಕಂತ ಪೂಜ್ಯರೇ, ಒಡೆಯರೇ ಮತ್ತು ಸೇವಾ ಬಂಧುಗಳೇ, ಆಳು ಮಕ್ಕಳೇ, ತಮ್ಮೆಲ್ಲರ ಶ್ರೀಚರಣಕ್ಕೆ ಭಕ್ತಿಯಿಂದ ವಂದಿಸಿಕೊಂಡು ಏನೋ ನಿಮ್ಮೆಲ್ಲರ ಮುಂದ ಹಂಗ್ರಿಪ್ಪ ಹೋದ ವರ್ಷ 2024 ಸೆಪ್ಟೆಂಬರ್ 25, 26, 27 ಜಾತ್ರೆ ನಡೆದಿತ್ತು. ಯಾವಾಗ ಉತ್ರಿ ಮಳಿ ಕೂಡ್ತದ ಇದ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ಮಲ್ಕಾರ ಸಿದ್ದ ಮುತ್ಯಾರು ಅವರ ಒಂದ ಸೂಚನೆ ಮೇರೆಗೆ ಎಲ್ಲಾ ಗೌಡ್ರು ಮತ್ತ ಭಕ್ತಾದಿಗಳು ಕೂಡಿಕೊಂಡ 3 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಹೌದ್ರಿಪ್ಪ ಹೌದು. ಇದ್ರೊಳಗ ಹೆಚ್ಚಿಗೆ ಮಾತನಾಡಲಾರದೆ ಒಂದು ವಿಷಯನ ನಿಮ್ಮ ಗಮನಕ್ಕೆ ತರಬೇಕಪ್ಪ ಅಂತಂದ್ರ ಹೆಂಗ್ರಿಪ್ಪ ಗಮನಕ್ಕ? ಈ ಮಲಕಾರಿ ಸಿದ್ದ ಮತ್ತೆ 2 ಸಲ ಬಂದ. ಹೋದ ಸಲ ತಾಯಿ ಉಡಿ ಒಳಗ ಆಡಿದ, ಇವತ್ತ ತಂದೆ ಒಂದ ಭಂಡಾರದ ಅಂಗಳದೊಳಗ ಆಡ್ಲಿಕ್ಕೆ ಮತ್ತೆ ಮಲಕಾರಿ ಸಿದ್ದ ಬಂದಾನ. ಇದಕ್ಕೊಂದ ಕಾರಣತೆ ನಿಮ್ಮೆಲ್ಲರಿಗೂ ಹೇಳ್ಬೇಕಪ್ಪ ಅಂತಂದ್ರ ಏನ್ರಿಪ್ಪ ಕಾರಣ? ನಾವು ನಮ್ಮ ಪೂಜ್ಯ ಹಿರಿಯರಾಗಿರತಕ್ಕಂತ
ಮುತ್ಯ ಮದಗೊಂಡೇಶ್ವರರ ಒಂದ ಸೇವಾ ಸಂಘದೊಳಗ ಉರುಗೋಲಾಗಿ ತಮ್ಮ ಹಿರಿಯ ಸೇವೆಯನ್ನ ಸಲ್ಲಿಸಿರ್ತಕ್ಕಂತ ಹಲಬಾಳ ಪೂಜ್ಯ ಅಂಶಿತ್ ಮಹಾರಾಯರು ಇಲ್ಲಿ ನಮ್ಮೊಂದಿಗೆ ಈಗ ಕಾರ್ಯಕ್ರಮದಾಗಿದ್ದಾರೆ. ಬಂದಾರಿಪ್ಪ. ಸಣ್ಣ ಸಣ್ಣ ಹುಡುಗರು ಅವ್ರ ಜೊತೆಗೆ ನಾವ್ ಇದ್ದಾಗ ಈ ಗುಡಿಯನ್ನ ಸ್ಥಾಪನಾ ಮಾಡಿಕೊಂಡ ಏನೋ ಇದು ಗೌಡ್ರ ಭೂಮಿಯಾಗ ನಡಬಾರಕ್ ನಾವೆಲ್ಲಾರು ತುಳಿದಾಡ್ದ ಆಗಬಾರ್ದಂತ ತಿಳ್ಕೊಂಡ ಏನ್ ಮಾಡಿರು? ಯಾಕ ಮುಟ್ಟಿ ತಟ್ಟಿ ಅವಾಗ ನಡೆಯಂಗಿಲ್ಲ, ಹೌದು, ಅಂಗ ಭಂಗವಿಲ್ಲದ ಜಾಗ ಅದು ಮುಮ್ಮೆಟ್ಟ ಅಂದಂಗ ಅಂತ ಒಂದ ಮುಟ್ಟಿ ತಟ್ಟಿ ಬ್ಯಾಡಂತ ದಂಡಿಗೆ ಸರಿಸಿ ಗುರುವಿನನ್ನ ಸಂಕಲ್ಪ ಮಾಡಿ ತಂದಿಟ್ರ ದೇವ್ರಲ್ಲಿ ಬರ್ಲಿಲ್ಲ. ಬರ್ಲಿಲ್ರಿಪ್ಪ, ಬರ್ಲಿಲ್ಲ. ಇದು ಎಲ್ಲಿ ತಕ ಅದನ್ನ ಪೂಜೆ ಮಾಡೋ ಪೂಜಾರಿಗೂ ಬಿಡ್ಲಿಲ್ಲ, ಮುಂದಾಗಿ ಮಾಡಂದ ಗೌಡ್ರಿಗೂ ಬಿಡ್ಲಿಲ್ಲ. ದೇವ್ರ ಇದನ್ನ ಏನ್ ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದಾಗ ಅವಾಗ ಮದಗೊಂಡ ಮುತ್ಯಾರ ಒಂದು ಸಮೀಪ ಬಾಳ ಹತ್ರದಿಂದ ನಮ್ಮ ಅಂಶದ ಮಾರನ ಕಡೆ ಬಂದ್ ಎಲ್ಲಾರು ಕೂಡಿ ವಿಚಾರ ಮಾಡಿದಾಗ ಏನಾತ್ರಿಪ್ಪ? ಇಲ್ಲ, ಅವನದ್ ಎಲ್ಲಿ ಜಾಗ ಐತಿ ಅಲ್ಲೇ ಮಾಡು ನಡ್ರಿ ಅಂತ ತಿಳ್ಕೊಂಡ ಆಗಿನ ಕಾಲದಾಗ ಬಂದ ಅವ್ರ ಬಂಡಾರೋಡದ ಗುರುಗಳು ದೇವರಾದ್ರು. ಇದನ್ನ ಮಾಡ್ಬೇಕಂತ ಸಂಕಲ್ಪ ತೊಟ್ಟ ಗುಡ್ಡದ ಅಮ್ಮೋಗ ಸಿದ್ಧಗ ದರ್ಶನ ಮಾಡಿಕೊಂಡು ಸೀದಾ ನಮ್ಮ ಮಲ್ಕರಿ ಮರ ಎಲ್ಲಿ ಹೋದಪ್ಪ ಅಂದ್ರ ಉಮದಿಗೆ ಹೋದ. ಉಮದಿ ಮಲ್ಕಾರ ಸಿದ್ಧನಂತೆ ಹೋಗಿ ಏನಾತ್ರಿಪ್ಪ? ತಿಳಿದಾರೆ ತಿಳಿಲಾರ್ದ ಹಿರಿಯಾರ ಜೋಡಿ ಕೂಡಿ ಹಿಂದೊಂದ್ ಹಿಂಗ ದಗದ ಮಾಡೇನಿಪ್ಪ, ನಿನ್ನ ಜಾಗಾರಿ ಅಲ್ಲೇತಿ, ನನಗ ತಿಂದಿದ್ದು ಕೂಳು ಹತ್ತೋದು ಮಣಿಗಿರ ನಿದ್ದೆ ಹತ್ತೋದು, ಇದಕ್ಕೆ ಏನು ಕಾರಣ ಗೊತ್ತಿಲ್ಲ. ವರ್ಷ ಅಲ್ಲ 2 ವರ್ಷ ಅಲ್ಲ, ಅವ ಇದ್ದ ಜಾಗದಾಗ ಗುಡಿ ನಿರ್ಮಾಣ ಆಗ್ಬೇಕು, ನಿನ್ನ ಹೋದ ಅವನ ಅಂಗಳದಾಗ ಆಡಿಸ್ಬೇಕಂತ ತಿಳ್ಕೊಂಡ ನಮ್ಮ ಹೊನ್ನಪ್ಪ ಮಾರಿ ನಮಗ ಕನ್ನಪ್ಪ ಮಾರಿ ಉಮದಿ ಮತ್ತ ಮಲಕಾರಿ ಮಾರಿ ಇಬ್ರು ಕೂಡಿ ಸಂಕಲ್ಪ ಮಾಡಿ ಉಮದಿ ಮಲಕಾರಿಸಿದನ ಕೊಂಚಿಗೆ ತಂದ ಮುತ್ಯ ಅಮೋಕ್ಷದನ ಟ್ರೆಸರಿ ಒಳಗಿಟ್ರು. ಅದರ ಕಾರಣ ತೊರಗಿ ಇವತ್ತ ಇಲ್ಲಿ ಗುಡಿ ನಿರ್ಮಾಣ ಆಗಿ ಮಲಕಾರಿಸಿದ ಬಂದ ಬಂಗಾರ ಅಂಗಳದಾಗ ನಾವು ನೀವು ಎಲ್ಲಾರು ಸುಮ್ಮ ಕ್ಷಣ ಮಾತ್ರ ಕದಿವಿ ಕರೆ ಅದರಿಪ್ಪ ಕಾರಣೀಕರ್ತನಾಗಿರ್ತಕ್ಕಂತ ಒಬ್ಬದಾನ. ಹಂಗ ಆ ನಮ್ಮ ಹಿರಿಯರಾಗಿರ್ತಕ್ಕಂತ ಉಮದಿ ಪೂಜ್ಯ ಹೊನ್ನಪ್ಪ ಮಾರಾಯರು ಇವತ್ತ ಅವರು ಇಲ್ಲ, ನಮ್ಮೂರಿಗೂ ಮಲಕಾರಿಸಿದ್ದ ಬರ್ಬೇಕಾರ ಎಲ್ಲಾ ಮಾರಾಯಿಗಳಿಗೆ ಸಂಭಾಳಿಸಬಹುದ್ರಿ. ಹೌದ್ರಿಪ್ಪ. ಯಾಕ್ರಿ? ಉಮದಿ ಮಾರಾಯಿಗಳಿಗೆ ಸಂಭಾಳಿಸೋದು ಬಾಳ ಜಡ ಐತಿ. ಅವ್ರ ಬೈಬಾರ್ದು ಈಗ ಯಾಕೆ ನಮ್ದು ಹೇಳಾಗ್ತದ ಮಾಸ್ತರ್ ಅಂತ. ಯಾಕೆ ವಜನ್ದಾರನ್ರಿ ಅವ್ರ? ಏನ ವಜನ್ ಅಂತ ಹಂಗಲ್ಲ, ಅವ್ರ ಮಾಲಕ್ನ ಅಟ್ ವಜನ್ ಅದಾನವ. ಅವ್ರ ಏನದಾರ ನೋಡು, ಆ ಮಾಲಕನ ಮ್ಯಾಲ ಇವ್ರೆಲ್ಲಾ ಈಗ ಮಗನ ಹಾಡ್ಕಿ ಒಳಗ ಒಂದ್ ಸಂಘ ಅದಕ್ಕೊಂದು ಬೋರ್ಡ್ ಹಾಕ್ಯಾರ. ಈಗ ಸತ್ಯಪ್ಪನ ಒಂದು ಗಾಡಿಗೆ ಹಾಕ್ಯಾರ, ನೀನೊಂದು ಬೋರ್ಡ್ ಹಾಕಿದಿ. ಹಾಕ್ಯಾರಿಪ್ಪ. ಆ ಗಾಡಿಗೆ ಬೋರ್ಡ್ ಇತ್ರ ಹೋಗಾರು ಹಂಪರವ್ರು ಎಲ್ಲಾರು ಏನ್ ಮಾಡ್ತಾರು? ನಮಸ್ಕಾರ ಮಾಡ್ತಾರ. ಅದಕ್ ಮತ್ತೊಂದು ಬೋರ್ಡ್ ಇತ್ತಂದ್ರ ಹಂಗ ಅವಾದಾನ ಅಂತ ತಿಳ್ಕೊಂಡ ಇದ್ರ ಆಟದ. ಯಾಕೆ ಹೇಳ್ಬೇಕಾಗೈತಿಪ್ಪ ಅಂದ್ರ ಯಾಕ್ರಿಪ್ಪ? ಆ ಹೊನ್ನಪ್ಪ ಮಾರಾಯರು ಆವಾಗ ನಮ್ಮ ಮಾಳಿ ಯಮನಪ್ಪ ಸೌಕರ್ ಇದ್ದಾಗ ಅವ್ರೊಂದ ಹುಡ್ಕೊಂಡ ನಾವು ಅವಾಗ 9ನೇ 8ನೇ ಕಲಿಬೇಕಾರ ಮಲಕಾರಿಸಿದ ನಮ್ಮ ಅಂಗಳದಾಗ ಬೈಲು ಬಂದ ಆಡಿ ಹೋದವ. ಹೌದೌದು. ಇವತ್ತ ಅವನದಿಂತ ಕೊಂಪಿ ಹೋಗಿ ಹಂಪಿ ಅದಂಗ ಸೈದಾಪುರ ಗ್ರಾಮದೊಳಗೆ ಇವತ್ತ ನಿಮ್ನೆಲ್ಲಾ ಆ ಕಲಿಯುಗದ ಸಿದ್ಧರ ಸಿದ್ಧಾಟಿಗೆ ಹೇಳ್ತಾನವ ಧರ್ಮರಾಜ. ಯಾವಾಗ ದ್ವಾಪಾರ ಯುಗದಾಗ ಹೆಂಗ್ ಹೇಳ್ತಾನಿಪ್ಪ? ಕಲಿಯ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಾಟಿಗೆ ಸುಳ್ಳು ಆಗುದಿಲ್ಲ. ಹೌದು. ಏನು? ಕಲಿಯ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಾಟಿಗೆ ಎಂದು ಸುಳ್ಳು ಆಗುದಿಲ್ಲ. ಅದಕ್ಕ ಪುಣ್ಯಾತ್ಮರೇ, ಇಂತ ಒಂದು ಪಾವನ ಸನ್ನಿಧಾನದಾಗ ಈಗ ತಂದಿ ಮಕ್ಕಳ ಅಣ್ಣ ತಮ್ಮರ ಗುರು ಶಿಷ್ಯರ ಭೇಟಿಯನ್ನ ನೀವೆಲ್ಲರೂ ಇಲ್ಲಿ ನೋಡಿಕೊಂಡಿದ್ದೀರಿ. ನೋಡ್ಯಾರಿಪ್ಪ, ನೋಡ್ಯಾರ. ಇದು ಎಲ್ಲದರ ಜೊತೆಗೆ ಆ ಸಿದ್ಧರ ಸೇವೆ ಪವಾಡ ನಡಿಬೇಕಂತ ತಿಳ್ಕೊಂಡ ಸುಂದರವಾಗಿರತಕ್ಕಂತ ಇವು 2 ಮೇಳಗಳನ್ನ ಬರಮಾಡಿಕೊಂಡಿರಿ. ನಿಮ್ಮನ್ನು ಕರ್ಸ್ಯಾರ. ನಮ್ಮ ಹಿರಿಯ ಕಲಾವಂತರು ನಿಮ್ಮನ್ನು ಉದ್ದೇಶಿಸಿ ಏನಾದ್ರೂ ವಿಷಯ ನಡಿಬೇಕಪ್ಪ ಅಂತಂದ್ರ ನೀವು ಹೇಳಿರ ಮಾತಾಡ್ತೀವಿ ಅಂದ್ರಿ. ಬಹುಶಃ ನೀವು ಯಾರು ಅದಕ್ಕ ಸಮ್ಮತಿಸ್ಲಿಲ್ಲ ಅಂತ ತಿಳ್ಕೊಂಡ ಏನು ಹೇಳಿಲ್ಲ. ನಾವ ತಿಳ್ಕೊಂಡ ಒಬ್ರ ಮಾದನ್ನ ಬಗ್ಗೆ ಹೇಳ್ಕೊಂಡ್ ಹಾಡ್ಕೊತ ಹೊಂಟ್ರು, ಒಬ್ರ ಮಲಕಾರಿಸಿದ್ರ ಬಗ್ಗೆ ಹೇಳ್ಕೊಂಡ್ ಹಾಡ್ಕೊಂಡ್ ಹೋಗ್ಬೇಕಾಗೈತಿ. ಮತ್ತ ಸತ್ಯಪ್ಪಣ್ಣ ಯಾಕೆ ಮಲಕಾರಿಸಿದ್ರೆ ಮಾದನಂದ್ರೆ ಹೇಳ್ಬೇಕಂತ ನಿನಗ ಡೌಟ್ ಸಂಶಯ ಬರ್ಬೋದ? ಬರ್ತದ್ರಿಪ್ಪ, ಬರ್ತದ. ಯಾಕ್ರಿಪ್ಪ? ಆ ಪ್ರಾಕ್ಟೀಸ್ ಮೇಕ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ. ಅಂದ್ರೆ ಏನ್ರಿ ಇದು? ಆ ಅನುಭವ ಅಂದ್ರೆ ಏನ್ ಮಾಡ್ತೈತಿಪ್ಪ ಅಂದ್ರ ನಮ್ಮನ್ನ ಪರಿಪೂರ್ಣನಾಗಿ ಮಾಡ್ತೈತಿ ಅಂತ. ಹಂಗ 40-42 ವರ್ಷಗಳ ಕಾಲ ಈ ಭಂಡಾರ ಸೇವೆ ಒಳಗ ತಮ್ಮ ಅನುಭವ ಅದ. ಆ ಅನುಭವದ ಪರಿಪೂರ್ಣತೆ ಇಲ್ಲೈತಿ. ಅವ ಹೆಚ್ಚ ಇವ ಹೆಚ್ಚ, ಅವ ದೊಡ್ಡವ ಇವ ದೊಡ್ಡವ,
ನಾನು ಮೇಲು ನೀನು ಮೇಲು ಅಂತಕ್ಕಂತ ವಿಚಾರಗಳನ್ನ ಭೇದ ಭಾವೈಕ್ಯಗಳನ್ನ ತೊರೆದು ಜಗತ್ತಿಗೆ ಭಕ್ತಿಯನ್ನ ಬೀರಿರತಕ್ಕಂತ ಭಂಡಾರಿ ಬಸವಣ್ಣವ್ರು ಹೇಳಿದಂಗ ಏನತ್ರಿಪ್ಪ ಇವನಾರವ ಎಂದೆನಿಸಿದ್ರೆ ಇವನ್ ನಮ್ಮವ ಹೌದೌದು ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಎನಸಯ್ಯ ಅದಕ್ಕ ನಿನ್ನ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಎಂದಂತೆ ಹೌದು ಇವತ್ತ ಹಳ್ಳೂರ ಕುಂಬಾರಹಳ್ಳ ಅಂತಕ್ಕಂತ ಭೇದ ಭಾವೈಕ್ಯಗಳನ್ನ ತೊರೆದು ಮುತ್ಯ ಮಲ್ಕಾರಿಸಿದ್ದ ನಮ್ಮ ಅಂಗಳದಾಗ ಬಂದ ಆಡೋತಕ ತಾವು ಶಾಂತ ರೀತಿಯಿಂದ ಕೂತು ಕೇಳಬೇಕು. ಇನ್ನು ಹೆಚ್ಚಿನ ಸಂಖ್ಯೆ ಒಳಗೆ ಇಲ್ಲಿ ತಾಯಂದಿರು ಕೂಡ ಅವ್ರದಾರ, ಅವರಿಗೆ ಸ್ಥಳಾವಕಾಶ ನಮ್ಮ ಗಂಡ ಮಕ್ಕಳೆಲ್ಲ ಬಂದ್ ಮಾಡಿ ಕೊಡ್ಬೇಕು. ಮಾಡಿಕೊಡ್ತಾರೆ ಯಾರು ಪ್ರಸಾದ ಮಾಡಿಲ್ಲ ಅವ್ರು ಮಾಡ್ರಿ, ಹಾಡವ್ರಲ್ಲ. ಮತ್ತ ಒಮ್ಮೆ ಟೇಜ್ ಏರಿ ಅಂದ್ರ ಮುಗಿದ್ ಹೋತೀಗ ಬಂತಿನ ಅವ್ರದ್ದು. ಇನ್ನು ಮಂಗಳಾರತಿ ಆಗುತ್ತಕ ಅನ್ಕ ಚಾಮೆಲ್ಲ ಹೋಗುದೀಗ. ಇರ್ಲಿ, ಏನೋ ಅವು ಲೋಪದೋಷಗಳಾದ್ರೂ ಸಿಕ್ಕ ನಮ್ಮ ಮನ್ಯಾಗ ಆದಂಗ ತಿಳ್ಕೊಂಡ ಅವುಗಳನ್ನು ನಾವು ಕ್ಷಮಾ ಮಾಡ್ಬೇಕು. ಇನ್ನ ನನ್ನೆರಡು ಮಾತಿಗೆ ರಾಮ್ ಇಡೋಕ್ಕಿಂತ ಪೂರ್ವದೊಳಗ ಏನ್ರಿಪ್ಪ ಈ ಅಜ್ಞಾನದ ಕಗ್ಗಲ್ಲಿಗೆ ಯಾರಿಪ್ಪ ಜ್ಞಾನದ ಚಿಚ್ಚೋತಿಯನ್ನು ಹೊಚ್ಚಿರತಕ್ಕಂಥವರು. ಹೌದೌದು 3 ಮೆಟ್ಟಿ 6 ಕಟ್ಟಿ 5 ಗಟ್ಟಿ ದಾಟಿ 9 ಸಿದ್ಧಿ ಶಿಖರವನ್ನೇರಿ ಏರಿ ಖುಷಿ ಕಳೆ ಕಿತ್ತಿ ಶನೆ ಪಾರಮಾರ್ಥವನ್ನ ಬಿತ್ತಿ ಬಿತ್ತಿ ಬೆಳೆದಂತ ಶಿವಫಲವನ್ನು ನುಡಿಸಿರತಕ್ಕಂಥವರು ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರರ ಪವಿತ್ರವಾಗಿರತಕ್ಕಂತ ಪಾದಕ್ಕೆ ವಂದಿಸಿ ಈ ಎಲ್ಲಾ ವೇದಿಕೆಯನ್ನು ಅಲಂಕರಿಸಿರತಕ್ಕಂತ ಗುರುಬಂಧುಗಳಿಗೆ, ಪೂಜ್ಯರಿಗಳಿಗೂ ಮತ್ತು ಎಲ್ಲಾ ಒಡೆಯರ ವೃಂದಕ್ಕೂ ನನ್ನ ಪ್ರೇಮದ ಗೌರವದ ನಮನ ಹೇಳಿ ನನ್ನ 2 ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ. ಮಾದಣ್ಣ ಹೆಂಗ್ರಿಪ್ಪ ಯಾವ ರೀತಿಯಾಗಿ 13 ದಿನದ ಕಂದ ಮಾಧುಲಿಂಗನ ತೊಟ್ಟಲನ್ನ ಕಟ್ಟಿ ತಾಯಿ ತಂದಿ ಜೋಗಳ ಹಾಡಕ ನೆರಮಣಿ ಹೊರಮಣಿ ಅವರು ಬಂದಾರ. ಹೌದೌದು ತಂದೆಯ ಬಂಧನ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡ ಹಲಸಂಗಿ ಕ್ವಾಟಿಯಿಂದ ಎಲ್ಲಿ ಬಂದಾನ ಆಬ್ಕಾನ್ ಜಾಬ್ಕಾನ್ ಅವನಿಗೆ ಬಂದಿ ಕಾಣ್ಯಾಗ ಹಾಕಾಕಂದ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿರ್ತಾರ. ಹೌದೌದು ಅಂತ ತಂದೆಗೆ ಬಂದಿರತಕ್ಕಂತ ಸಂಕಟವನ್ನು ಯಾವ ರೀತಿಯಾಗಿ ಬಂಧನ ಮಾಡಿ ನನ್ನ ಮಾದನ್ನ ಬಿಡಿಸಿದ ಅನ್ನತಕ್ಕಂಥದ್ದನ್ನ ಹೌದು 4 ನುಡಿ ಹಾಡುನು. ಯಾಕಪ್ಪ ಅಂದ್ರ ಒಬ್ಬೊಬ್ರ ಚಿತ್ತ ಒಂದೊಂದ್ ಕಡೆ ಬ್ಯಾರೆ ಇರ್ತೈತಿ ಮಲ್ಲ. ಇದು ರೋಡ್ ಮೇಲೆ ಹಾಡ್ಕಿದಾವ. ಯಾರ ಪಟಪಾಟಿ ಮೇಲೆ ಹೋಗವ್ರು, ಕಾರ್ ಗಾಡಿಯಾಗ ಹೋಗವ್ರು, ನಾದಿ ಕಡೆ ಬೀಳ್ತದ. ಅದ ಹಂಗ ಹೋಗುದ. ಯಾವಾಗ ಎಲ್ಲಿ ಮನಸ್ಸು ಜಗ್ತತೆ ಗೊತ್ತಿಲ್ಲ. ಹೌದಲ್ಲ? ಈಗ ಜಾತ್ರೆಯಾಗ ಮಿಠಾಯಿ ಮಾರಾಕತ್ಯಾನ, ಆ ನೊಣ ಏನ್ ಮಾಡ್ತತಿ ಅದ್ರ ಮೇಲೆ ಕುಂಡಿರ್ತತಿ. ಹರ್ಯಾಗ ಹೋಗಿ ರೋಡ್ ದಂಡಿ ಕೂತಿರ್ತಾರಲ್ಲ ಅಲ್ಲಿ ಕುಂಡಿರ್ತತಿ. ಕರೆ ಮಿಠಾಯಿ ಮೇಲೆ ಮನಸ್ಸು ಹೋಗ್ಲಿ, ಕರೆ ಆ ರೋಡ್ ಮೇಲೆ ಹೋಗುದ ಕಡೆ ಮನಸ್ಸು ಬಿಡ್ಬೇಡ ಲಸ್ಮನ. ನನದ ಅದಕ್ಕ ಹಂಗ ಆಗ್ಬಾರ್ದು. ಇವತ್ತಿನ ದಿವಸ ಅತ್ಯಂತ ಉತ್ತಮ ಹಾಡುವಂತ ಕಲಾವಂತರು ನಮ್ಮ ಜೊತೆಗಿದ್ದಾರ. ನಾವು ಅವ್ರಿಗೆ ಕೂಡಿಕೊಂಡು ಇಲ್ಲಿ ಒಂದು ಸಂವಾದನ ಮಾಡ್ಬೇಕನ್ನತಕ್ಕಂತ ಸಂಕಲ್ಪ ಇತ್ತು. ಯಾವ ರೀತಿಯಾಗಿ ಮಾಡ್ಬೇಕನ್ನತಕ್ಕಂತ ಸಂಕಲ್ಪ ಹಿರಿಯರು ಹೇಳ್ಯಾರ. ಹೌದು, ಆ ಪ್ರಕಾರವಾಗಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು ತಿಳ್ಕೊಂಡು ನಾವು ಮಾಡ್ಬೇಕಾಗ್ಯದ. ನನ್ನ 2 ಮಾತಿಗೆ ರಾಮಿಟ್ಟಿನ ಒಂದು ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿ